ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಏನು ಮಾಹಿತಿ ಕೊಡ್ತಾ ಇರೋದಂತಂದರೆ, ಇಲ್ಲಿ ನಮ್ಮ ರಿಸಲ್ಟ್ ಏನಾಗಿದೆ ಅಂತಂದರೆ NC ಅಂತ ಬಂದಿದೆ. ಅದರ ಅರ್ಥ ಏನು, ಕೆಳಗಡೆ ರಿಸಲ್ಟ್ ಒಳಗಡೆ ನಾಟ್ ಕಂಪ್ಲೀಟ್ ಅಂತಿದೆ, ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಫೇಲ್ಡ್ ಅಂತ ಯಾಕೆ ಬಂದಿಲ್ಲ, ಆದರೆ ಇಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ, ಅದರ ಮೀನಿಂಗ್ ಏನಾಗುತ್ತೆ. ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಒಂದು ವಿದ್ಯಾರ್ಥಿ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ 27 ಬಿದ್ದಿದೆ, NC ಅಂತಿದೆ. NC ಅಂದರೆ ಇನ್ನೂ ಫೇಲ್ಡ್, ಅದು ಸಬ್ಜೆಕ್ಟ್ ಫೇಲ್ ಆಗಿದೆ ಅಂತ ಅರ್ಥ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಿ NC ಅಂತಿದೆ, NC ಅಂತಿದೆ. ಓಕೆನಾ. NC ಅಂದ್ರೆ ಏನು, ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಫೇಲ್ ಆಗಿದ್ದೀರಾ ಅಂತ ಅರ್ಥ. ಫೈನಲ್ ರಿಸಲ್ಟಲ್ಲಿ ಕೂಡ ಏನು ಬರುತ್ತೆ ಅಂತಂದರೆ ಇವರು ನಾಟ್ ಕಂಪ್ಲೀಟೆಡ್, ಇಲ್ಲಿ ನೋಡ್ತಾ ಇದ್ದೀರಿ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ಇದು ನಾಟ್ ಕಂಪ್ಲೀಟ್ ಯಾವ ಬರುತ್ತೆ, ನೀವು ಪಾಸ್ ಆಗೋ ತನಕನೂ ನಿಮಗೆ ಫೇಲ್ಡ್ ಅಂತ ಬರೋದಿಲ್ಲ, ನಾಟ್ ಕಂಪ್ಲೀಟೆಡ್ ಅಂತ ರಿಸಲ್ಟ್ ಬರುತ್ತೆ. ಈಗ ನೀವು ರಿವ್ಯಾಲ್ಯೂಷನ್ ಹಾಕಿದಾಗ ಏನಾದರೂ ಪಾಸ್ ಆದರೆ ಪಾಸ್ ಅಂತ ಬರುತ್ತೆ, ಅಥವಾ ನೀವು ಪೇಪರ್ 1ರಲ್ಲಿ ಈಗ ನೀವು ಸದ್ಯಕ್ಕೆ ನಾಟ್ ಕಂಪ್ಲೀಟೆಡ್, ನೀವು ಎಕ್ಸಾಮ್ 2 ಏನಾದರೂ ಬರೆದ್ರೆ ಅಥವಾ ಎಕ್ಸಾಮ್ 3 ಬರೆದು ಪಾಸ್ ಆದರೆ ಇಲ್ಲಿ ಪಾಸ್ ಅಂತ ಬರುತ್ತೆ. ಅಲ್ಲಿ ತನಕನೂ ನಿಮಗೆ ನಾಟ್ ಕಂಪ್ಲೀಟೆಡ್. ಯಾಕಂತಂದರೆ ಇದು ಎಕ್ಸಾಮ್ 1, 2, 3 ಅಂತ ಯಾವಾಗ ಬಂತು ಆವಾಗಿಂದ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಫೇಲ್ಡ್ ಅಂತ ಕೊಡೋದು ಬೇಡ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ನಾಟ್ ಕಂಪ್ಲೀಟೆಡ್ ಅಂತ ಕೊಡೋಣ. ಎಲ್ಲಿ ತನಕ ಅವರು ಪಾಸ್ ಆಗೋದಿಲ್ಲ ಅಲ್ಲಿ ತನಕನೂ ನಾಟ್ ಕಂಪ್ಲೀಟ್ ಅಂತ ಕೊಡೋಣ, ಫೇಲ್ ಅಂತ ಕೊಡೋದು ಬೇಡ ಅಂತ ಡಿಸೈಡ್ ಮಾಡ್ತು. ಹೀಗಾಗಿ ಇದು ನಾಟ್ ಕಂಪ್ಲೀಟ್ ಅಂತ ಬಂದಿದೆ. ನಾಟ್ ಕಂಪ್ಲೀಟ್ ಮೀನಿಂಗ್ ಏನು, ಈ ವಾರ ಫೇಲ್ಡ್ ಅಂತ ಅರ್ಥ.